ಅಪಚಾರ ಎಸಗಿದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬಿಡುವುದಿಲ್ವಂತೆ ಹೀಗಂತ ಕುಮಾರಸ್ವಾಮಿ ಈ ವಾಕ್ಯವನ್ನ ಹೇಳಿದ್ದಾರೆ. ಹೇಳೋದಕ್ಕೆ ಕಾರಣ ಆದ್ರೂ ಏನು, ಈ ಸಂದರ್ಭದಲ್ಲಿ ಯಾಕೆ ನೆನೆಸ್ಕೊಂಡ್ರು, ಅಂತ ಅಪಚಾರ ಮಾಡಿದಾದ್ರೂ ಏನು, ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಹನ್ನೆರಡು ವರ್ಷಗಳ ಹಿಂದಿನ ಘಟನೆಯನ್ನ ನೆನೆದುಕೊಂಡು ನನ್ನಿಂದ ಅಪಚಾರವಾಗಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮಂಜುನಾಥ ಸ್ವಾಮಿ ಜೊತೆ ನಾನು ಚೆಲ್ಲಾಟ ಆಡಬಾರ್ದಾಗಿತ್ತು. ಅಪಚಾರ ಎಸಗಿದ್ರಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನನ್ನನ್ನು ಬಿಟ್ಟಿಲ್ಲ. ರಾಜಕಾರಣದಲ್ಲಿ ಮಂಜುನಾಥನನ್ನ ಎಳೆದು ತಂದಿದ್ದು ತಪ್ಪಾಗಿದೆ. ಮಂಜುನಾಥ ಸ್ವಾಮಿ ಜೊತೆ ಚೆಲ್ಲಾಟವಾಡಬಾರದು ಅನ್ನುವಂತಹ ಅನುಭವ ನನಗೆ ಈಗಾಗಿದೆ ಅಂತ ಕುಮಾರಸ್ವಾಮಿ ಅವರು ನೆನೆಸ್ಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಬಾಹುಬಲಿ ಮಹಾಮಸ್ತಕಾಭಿಷೇಕ ಸಮಾರಂಭದಲ್ಲಿ ಕುಮಾರಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸುಖಪಾಲ್ ಪೊಳಲಿ ಇದ್ದಾರೆ. ಸುಖಪಾಲ್, ಯಾಕೆ ಈ ಘಟನೆಯನ್ನ ನೆನೆಸ್ಕೊಂಡ್ರು ಈಗ ಕುಮಾರಸ್ವಾಮಿ ಅಂತ? ಶಕುಂತಳ ಮಸ್ತಕಾಭಿಷೇಕಕ್ಕೆ ಅವರು ಹಿಂದೆ ನಡೆದಿರುವಂತಹ 12 ವರ್ಷಗಳ ಹಿಂದೆ ನಡೆದಿರುವಂತಹ ಮಸ್ತಕಾಭಿಷೇಕಕ್ಕೂ ಅವ್ರು ಬಂದಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿದ್ದೇನೆ, ಅದು ನನಗೆ ಬಹಳಷ್ಟು ಸಂತಸ ತಂದಿರುವಂತ ವಿಚಾರ ಅನ್ನುವಂಥದ್ದನ್ನು ಹೇಳಿದರೆ. ಅದರ ಜೊತೆಗೆ ಸಮ್ಮಿಶ್ರ ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ನಾನು ಅಪಚಾರ ಮಾಡಿದ್ದೇನೆ ಅನ್ನುವಂಥದ್ದನ್ನ ಮತ್ತೆ ಅವರು ನೆನಪಿಸಿಕೊಂಡಿದ್ದಾರೆ. ಸಂದರ್ಭದಲ್ಲಿ ನಾನು ಈ ಕ್ಷೇತ್ರದ ಆಣೆ ಪ್ರಮಾಣವನ್ನ ಮಾಡಿದ್ದೇನೆ, ಅದು ಮಾಡಬಾರ್ದಿತ್ತು, ಅದಕ್ಕೆ ನನಗೆ ಅದಕ್ಕೆ ತಕ್ಕ ಶಿಕ್ಷೆ ಸಿಕ್ಕಿತ್ತು. ಅದರ ಜೊತೆಗೆ ಯಡಿಯೂರಪ್ಪನವರು ಸಹ ಆ ಸಂದರ್ಭದಲ್ಲಿ ತಪ್ಪು ಮಾಡಿದ್ದಾರೆ, ಆಣೆ ಪ್ರಮಾಣ ಮಾಡಿಕೊಂಡು. ಅದಕ್ಕೂ ಅವರಿಗೂ ತಕ್ಕ ಶಿಕ್ಷೆ ಆಗಿತ್ತು, ಅವರ ಸರ್ಕಾರ ಆ ಸಂದರ್ಭದಲ್ಲಿ ಬಿದ್ದು ಹೋಗಿತ್ತು ಅನ್ನುವಂಥದ್ದನ್ನ ಮತ್ತೆ ನೆನಪಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಕ್ಷೇತ್ರದ ಸ್ವಾಮಿಯ ಮಂಜುನಾಥ ಸ್ವಾಮಿಯ ಜೊತೆ ಚೆಲ್ಲಾಟ ಆಡಬಾರ್ದು, ಅದು ಆಡಿದ್ರೆ ಅದರ ಅನುಭವ ನನಗೆ ಚೆನ್ನಾಗಿ ಆಗಿದೆ ಅನ್ನುವಂಥದ್ದನ್ನ ಈ ವೇದಿಕೆಯಲ್ಲಿ ಮತ್ತೆ ಅವರು ನೆನಪಿಸಿಕೊಂಡಿರುವಂತದ್ದು. ಅಂದ್ರೆ ಆಣೆ ಪ್ರಮಾಣ ಮಾಡಿದ್ದೆ ಅಪಚಾರ ಅಂತ ಹೇಳ್ತಿದ್ದಾರ ಅಥವಾ ಬೇರೆ ವಿಚಾರ ಏನಾದ್ರು ಹೇಳಿದ್ರ? ಇಲ್ಲ, ಅದೇ ಆಣೆ ಪ್ರಮಾಣವನ್ನ ಈ ಕ್ಷೇತ್ರದಲ್ಲಿ ಮಾಡಬಾರ್ದಿತ್ತು, ಅದನ್ನ ಮಾಡಿ ತಪ್ಪು ಮಾಡಿದ್ದೇನೆ ಅನ್ನುವಂಥದ್ದನ್ನ ಹೇಳ್ಕೊಳ್ತಾ ಇರುವಂತದ್ದು ಅವ್ರು. ಯಾಕಂತ ಹೇಳಿದ್ರೆ ಯಾವುದೇ ಆಣೆ ಪ್ರಮಾಣಗಳು ಈ ರಾಜ್ಯದಲ್ಲಿ ಆದ್ರೆ ಅದರ ತಪ್ಪನ್ನ ಹಾಕ್ಲಿಕ್ಕೆ ಇದೇ ಕ್ಷೇತ್ರಕ್ಕೆ ಎಲ್ರು ಬರುವಂತದ್ದು. ಆ ಸಂದರ್ಭ ಅಂತ ಒಂದು ಕ್ಷೇತ್ರದಲ್ಲಿ ನಾನು ಆಣೆ ಪ್ರಮಾಣ ಮಾಡಿರುವಂತದ್ದು ತಪ್ಪು ಅನ್ನುವಂಥದ್ದನ್ನ ಇವತ್ತವರು ನೆನಪಿಸ್ಕೊಂಡಿರುವಂತದ್ದು. ಅಂದ್ರೆ ಆಣೆ ಪ್ರಮಾಣ ಮಾಡಿ ದೇವ್ರ ಹೆಸರಿಟ್ಕೊಂಡು ಚೆಲ್ಲಾಟ ಆಡಿದ್ದು 12 ವರ್ಷ ಬೇಕಾಯ್ತಾ ತಮ್ಮ ಅವ್ರ ಅರಿವಿಗೆ ಬರೋಕೆ ಅಂತ? ಇಲ್ಲ, ಅವರು ಹಾಗೆ ಹೇಳಿರೋರಲ್ಲ. 12 ವರ್ಷದ ಹಿಂದೆ ಮಸ್ತಕಾಭಿಷೇಕ ಆದಾಗ ನಾನು ಇಲ್ಲಿಗೆ ಬಂದಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿರುವಂತದ್ದು. ಈ ಆಣೆ ಪ್ರಮಾಣ ಪ್ರಕರಣ ಆಗಿರುವಂತದ್ದು 2011ರಲ್ಲಿ. ಆ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಬಿಜೆಪಿಯ ಜೊತೆ. ಆ ಸಂದರ್ಭದಲ್ಲಿ ಆಣೆ ಪ್ರಮಾಣ ಮಾಡಿರುವಂತದ್ದು, ಅದರ ಅನುಭವ ನನಗೆ ಮತ್ತೆ ಮತ್ತೆ ಆಗ್ತಾ ಇತ್ತು. ಅದು ಇವತ್ತಿಗೂ ನಾನು ನೆನಪಲ್ಲಿ ಇಟ್ಕೊಂಡಿರುವಂತದ್ದು. ಈ ಒಳ್ಳೆ ಕ್ಷೇತ್ರದಲ್ಲಿ ನಾನು ರಾಜಕೀಯ ಮಾಡಬಾರ್ದಿತ್ತು, ಆ ಸಂದರ್ಭದಲ್ಲಿ ಆ ಒಂದು ತಪ್ಪನ್ನ ನಾನು ಮಾಡ್ಕೊಂಡಿದ್ದೇನೆ. ರಾಜಕಾರಣದಲ್ಲಿ ಮಂಜುನಾಥನನ್ನ ಎಳೆದು ತಂದಿರುವುದೇ ದೊಡ್ಡ ತಪ್ಪಾಗಿತ್ತೆ ಅನ್ನುವಂಥದ್ದನ್ನ ಅವ್ರು ಹೇಳಿರುವಂತದ್ದು. ಓಕೆ, ದೇವ್ರ ಹೆಸರು ಹೇಳ್ಕೊಂಡು ಚಲಾಟ ಆಡಿದೆ ಅಂತ ಕುಮಾರಸ್ವಾಮಿ ಅವ್ರು ಹೇಳ್ಕೊಳ್ತಿದಾರಲ್ಲ, ಸೊ ಏನೇನ್ ಸಮಸ್ಯೆಗಳಾಗಿತ್ತಂತೆ, ಏನೇನ್ ಘಟನೆಗಳು ಎದುರಾಯ್ತಂತ ಅವ್ರಿಗೆ? ಅಲ್ಲ, ಅವತ್ತು ಆಣೆ ಪ್ರಮಾಣ ಪ್ರಕರಣ ಆದ ಬಳಿಕ ಸಮ್ಮಿಶ್ರ ಬಿದ್ದು ಹೋಗಿತ್ತು, ಅದು ಎಲ್ರಿಗೆ ಗೊತ್ತಿರುವಂತದ್ದು. ಅದನ್ನೇ ಅವ್ರು ನೆನಪು ಮಾಡ್ಕೊಂಡಿರುವಂತದ್ದು. ಆ ಸರ್ಕಾರ ಮುಂದುವರಿಸದಲ್ಲಿ ಈ ರೀತಿಯಾಗಿ ಆಣೆ ಪ್ರಮಾಣ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಅದು ಮಂಜುನಾಥ ಸ್ವಾಮಿ ಮುನಿಸ್ಕೊಂಡಿರುವಂತದ್ದು. ಅದರ ಕಾರಣಕ್ಕಾಗಿ ನಾವು ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಆ ಸಂದರ್ಭದಲ್ಲಿ ಕಷ್ಟ ಅನುಭವಿಸುತ್ತೆ ಅನ್ನುವಂಥದ್ದನ್ನ ಅವರು ಪರೋಕ್ಷವಾಗಿ ಹೇಳಿರುವಂತದ್ದು. ಶಕುಂತಲ, ಅಂದ್ರೆ ಈಗ ತಮ್ಮ ತಪ್ಪು ಅಂತೇನೋ ಗೊತ್ತಾಯ್ತು, ಜೊತೆಗೆ ಯಡಿಯೂರಪ್ಪನವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ, ಸೊ ಅದು ಹೇಗೆ ಅಂತ? ಅವರ ತಪ್ಪು ಹೇಗೆ ಅಂತ ಅನ್ನುವಂಥದ್ದನ್ನ ಅವತ್ತೇ ಅವರಿಗೆ ಅನುಭವ ಆಗಿತ್ತು. ಅದರ ಬಳಿಕ ಅದರ ಆಣೆ ಪ್ರಮಾಣಕ್ಕೆ ತಪ್ಪು ಕಾಣಿಕೆ ಹಾಕ್ಲಿಕ್ಕೆ ಮತ್ತೊಂದ್ಸಲಿ ತಕ್ಷಣಕ್ಕೆ ಅವರು ಧರ್ಮಸ್ಥಳಕ್ಕೆ ಬಂದಿದ್ರು. ಆಮೇಲೆ ಬಹಳಷ್ಟು ನಿಕಟ ಸಂಪರ್ಕವನ್ನ ಈ ಕ್ಷೇತ್ರದಲ್ಲಿ ಅವರು ಇಟ್ಕೊಂಡಿದ್ದಾರೆ. ಅವತ್ತು ಮಾಡಿರುವಂತದ್ದು ತಪ್ಪು ಮತ್ತೆ ಮತ್ತೆ ಅವರಿಗೆ ನೆನಪಾಗ್ತಾನೆ ಇತ್ತು. ಆ ಕಾರಣಕ್ಕಾಗಿ ಅವರು ಪದೇ ಪದೇ ಬಂದಂತ ಸಂದರ್ಭದಲ್ಲಿ ಅದನ್ನ ನೆನಪಿಸ್ಕೊಳ್ತಾ ಇದ್ರು. ಜೊತೆಗೆ ಯಡಿಯೂರಪ್ಪನವರು ಆ ಆಣೆ ಪ್ರಮಾಣ ಸವಾಲನ್ನ ಅವತ್ತು ಸ್ವೀಕರಿಸಿದ್ರು. ನಾನು ಬಂದು ಧರ್ಮಸ್ಥಳದಲ್ಲಿ ಆಣೆಯನ್ನ ಮಾಡ್ತೇನೆ ಅನ್ನುವಂಥದ್ದನ್ನ ಯಡಿಯೂರಪ್ಪ ಹೇಳಿದ್ರು. ಅದೇ ಕಾರಣಕ್ಕಾಗಿ ಅವರ ಸರ್ಕಾರ ಮತ್ತೆ ಬಿದ್ದೋಯ್ತು ಅನ್ನುವಂಥದ್ದನ್ನ ಅವರು ಈಗ ಹೇಳಿರುವಂತದ್ದು.
ಓಕೆ, ಅಂದ್ರೆ ಈಗ ಆ ಸಂದರ್ಭದಲ್ಲಿ ಆಣೆ ಪ್ರಮಾಣ ಮಾಡಿದ್ರಿಂದಲೇ ಸರ್ಕಾರ ಬಿದ್ದೋಯ್ತು ಅನ್ನುವಂತಹ ಅರ್ಥನ ಅವ್ರದ್ದು ಅಂತ ಇವಾಗ ಈಗ ಪಶ್ಚಾತ್ತಾಪ ಮಾಡ್ಕೊಳ್ತಾ ಇರೋ ಪ್ರಕಾರವಾಗಿ. ಹೌದು ಶಕುಂತಲಾ, ಅವರು ಹೇಳಿರುವ ಪ್ರಕಾರ ಅದೇ ಅವತ್ತು ಮಾಡಿರೋ ತಪ್ಪಾಗಿತ್ತು. ಆ ಕಾರಣಕ್ಕಾಗಿ ರಾಜಕಾರಣದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳಾಯ್ತು. ಆ ಸಂದರ್ಭದಲ್ಲಿ ಸರ್ಕಾರ ಬಿದ್ದು ಹೋಗುವಂತ ಸಾಧ್ಯತೆಗಳಾಯ್ತು ಅಂತ ಅದನ್ನು ಅವರು ಮತ್ತೆ ಮತ್ತೆ ಹೇಳ್ಕೊಂಡಿರುವಂತದ್ದು ಶಕುಂತಲಾ. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಿನ್ನೆಷ್ಟು ಕುಮಾರಸ್ವಾಮಿ ಅವರು ಆಣೆ ಪ್ರಮಾಣದ ವಿಚಾರವಾಗಿ ಮಾತನಾಡಿದ್ರು. ಯಡಿಯೂರಪ್ಪನವರು ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಮಾತನಾಡಿದ್ರು. ಈ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹೆಸರು ಹೇಳಿದ್ರು. ಅಂದೇ ಸರಿಯಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮುಂದೆ ಆಣೆ ಮಾಡಿ ಬನ್ನಿ ಅಂತ. ಅಲ್ಲಿ ಆ ಒಂದು ಪದ ಬಳಸಿ ಒಂದು ತಿಂಗಳಲ್ಲಿ ಅಧಿಕಾರ ಹೋಯಿತು. ಇವತ್ತು ಹೇಳ್ತೀನಿ, ಅವ್ರು ಏನು ಹೇಳಿದ್ದಾರೆ ರಾಜಕೀಯ ನಿರ್ವೃತ್ತಿ, ಬಹುಶಃ ಆ ಭಗವಂತನೇ ಅವ್ರ ಬಾಯಿಂದ ನುಡಿಸಿರ್ಬೋದು. ಇಲ್ಲಿವರೆಗೆ ಆಗಿರ್ತಕ್ಕಂಥ ಇಂಥ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಕಗ್ಗೊಲೆ ಮಾಡಲಿಕ್ಕೆ ಹೋಗಿ ಬಹುಶಃ ಅಂತಿಮವಾದಂಥ ತೀರ್ಮಾನ ನನಗಿಂತ ಹೆಚ್ಚಾಗಿ ಕಾಣದಂಥ ಒಂದು ದೇವರೇನಿದ್ದಾನೆ, ಆ ದೇವರು ಕೊಡ್ತಾನೆ ಅಂತಕ್ಕಂಥದ್ದಕ್ಕೆ ಅವ್ರ ಬಾಯಿಂದ ಇವತ್ತು ಬಂದಿರತಕ್ಕಂಥ ಪದ ಏನಿದೆ, ಆ ದೇವರೇ ಅವರಿಂದ ನುಡಿಸಿರ್ತಕ್ಕಂಥದ್ದು. ಇದರಲ್ಲಿ ಯಾವ ಫೇಕ್ ಮಾಡೋದಾಗಲಿ, ಅದಂತೂ ಹೇಳಿದಾರಲ್ಲ, ಸಿನಿಮಾ ರಂಗದವರು ಮಿಮಿಕ್ರಿ ಮಾಡಿಸಿದ್ದಾರೆ. ಮಿಮಿಕ್ರಿ ಮಾಡಿಸೋ ಸುಲಭ ಅಲ್ಲ. ಪಾಪ ನನ್ನ ಟೇಪ್ ಮಾಡಿಸ್ಲಿಕ್ಕೆ ಹೋಗಿ ಹೈದರಾಬಾದ್ನಲ್ಲಿ ಎಷ್ಟೆಷ್ಟು ಒದ್ದಾಡಿದ್ದಾರೆ ಗೊತ್ತಿದೆ, 150 ಕೋಟಿ ಹಗರಣ ಅಂತೇಳಿ. ಅವೆಲ್ಲ ಸುಲಭ ಅಲ್ಲ ಸಾರ್ವಜನಿಕ ಜೀವನದಲ್ಲಿ. ಅದು ಯಾರಿಗೆ ಕೊಟ್ಟರು ಬಹುಶಃ ಒಂದು ಸಣ್ಣ ಅನುಭವ ಇರತಕ್ಕಂಥ ಪೊಲೀಸ್ ಇಲಾಖೆ ಕೊಟ್ಟರು ಇದ್ರ ಬಗ್ಗೆ ಸತ್ಯಾಂಶ ಹೊರಗೆ ಬರುತ್ತೆ. ನೋಡಂತವೆಲ್ಲ ಹೇಳ್ತೀನಿ. ಸುಭಾಷ್ ಗುತ್ತೇದಾರ್ಗೆ ನಾನು ಎಂದು ಪಕ್ಷಕ್ಕೆ ಬಾ ಅಂತ ಕರೆದಿಲ್ಲ. ನಾನು ನನ್ನ ಹತ್ರ ಬಂದು ಅರ್ಜಿ ಕೊಟ್ಟಾಗ, ಏನು ಬ್ರದರ್ ನೀವು ನನ್ನ ಸ್ನೇಹಿತರೆ, ಈಗ ಬಂದು ಇವತ್ತು ಅರ್ಜಿ ಕೊಡ್ಲಿಕ್ಕೆ ಬಂದ್ರಿ, ನನ್ನ ಜೊತೆಲೇ MLA ಆದವರು ನಮ್ಮ ಪಕ್ಷದಿಂದ, ಇಲ್ಲೇ ಇದ್ದಿದ್ರೆ ಮಂತ್ರಿ ಆಗ್ತಿದ್ದಲ್ಲಪ್ಪ ಅಂತ ಹೇಳಿದೆ. ನೀನೇ ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂತ ನಾನು ಸತ್ಯ ಹೇಳ್ತಾ ಇದ್ದೀನಿ. ನನಗೇನಿಲ್ಲ, ಅದರಲ್ಲೇನು ಮುಲಾಜೇನಿಲ್ಲ. ನನ್ನ ಹಳೆ ಸ್ನೇಹಿತರು ನಮ್ಮಿಂದ ಅವ್ರನ್ನ ಹೈಜಾಕ್ ಮಾಡಿದರು. ಈಗ ನನಗೆ ಬಂದು ನೀನು MLA ಅರ್ಜಿ ಕೊಡ್ತಿದ್ದೀಯಲ್ಲ, ನನ್ನ ಪಕ್ಷದಿಂದಲೇ ಗೆದ್ದಿದೆ, ನನ್ನ ಜೊತೆಲೇ ಇದ್ದು, ಇವತ್ತು ನೀನೇ ಆದೇಶ ಮಾಡ್ತಕ್ಕಂಥ ಅವಕಾಶ ನಿಂಗೆ ದೊರಕ್ತಿತ್ತಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಯಾರನ್ನೂ ನಾನು ಆಫರ್ ಮಾಡಿಲ್ಲ. ಯಾವುದೇ BJP ಪಕ್ಷದ ಶಾಸಕರಿಗೆ ಕರೆದಿಲ್ಲ. ಅದರ ಅವಶ್ಯಕತೆನೋ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಧಾರ್ಮಿಕ ಚಿಂತಕರಾಗಿರ್ತಕ್ಕಂಥ ವಾಸುದೇವ್ ರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ವಾಸುದೇವ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಮಂಜುನಾಥ ಸ್ವಾಮಿಯ ಹೆಸರನ್ನ ಇಟ್ಕೊಂಡು ಚೆಲ್ಲಾಟವಾಡಬಾರ್ದಾಗಿತ್ತು ಅಂತ ಕುಮಾರಸ್ವಾಮಿ ಅವರು 12 ವರ್ಷದ ಬಳಿಕ ತಮ್ಮ ತಪ್ಪಿನ ಅರಿವನ್ನ ಮಾಡ್ಕೊಂಡಿದ್ದಾರೆ. ಈ ಆಣೆ ಪ್ರಮಾಣ ಅನ್ನೋದು ಯಾವ ರೀತಿ ಕಾಡುತ್ತೆ ಅಂತಾರೆ? ಇದು ಕರಾವಳಿ ಭಾಗದ ಜನರಲ್ಲಿ ವಿಶೇಷವಾಗಿ ನಂಬಿಕೆಯಾಗಿ ಬೆಳೆದು ಬಂದ ಒಂದು ರೂಢಿ ಪರಂಪರೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೂ ಆಣೆ ಪ್ರಮಾಣಗಳ ಬಹಳ ದೊಡ್ಡ ಇತಿಹಾಸ ಇದೆ. ಅಲ್ಲಿ ಸತ್ಯದೈವ ಅಣ್ಣಪ್ಪ ಇದ್ದಾನೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ಕಾವಲು ಭಟನಾಗಿ ಒಂದು ಸತ್ಯ ದೇವತೆ ಅಣ್ಣಪ್ಪ ಪಂಚಮಿ ಇದ್ದಾನೆ. ಅದನ್ನ ಬಹಳ ಸನ್ನಿಧಾನ ಇರ್ತಕ್ಕಂತ ಒಂದು ಶಕ್ತಿ ಅದು. ಅಲ್ಲಿಗೆ ಸಂಬಂಧಪಟ್ಟು ನೀವು ಆಣೆ ಪ್ರಮಾಣ ಹಾಕಿ ಅದರಲ್ಲಿ ಏನಾದ್ರೂ ನೀವು ಸೋತ್ರಿ ಅಂತ ಆದ್ರೆ, ನೀವು ಧರ್ಮಸ್ಥಳವನ್ನ ಹೆಸರು ಹೇಳಿ ಆಣೆ ಪ್ರಮಾಣ ಹಾಕಿ ಅದರಲ್ಲಿ ಏನಾದ್ರೂ ನಿಮ್ಮಿಂದ ತಪ್ಪಾಯ್ತು ಅಂತ ಆದ್ರೆ ನಿಮ್ಗೆ ಶಿಕ್ಷೆ ಶತಸಿದ್ಧ. ಇಲ್ಲಿನ ಕರಾವಳಿಯ ಪ್ರತಿಯೊಬ್ಬರಲ್ಲಿಯೂ ಈ ನಂಬಿಕೆ ಇವತ್ತಿಗೂ ದೃಢವಾಗಿದೆ. ಇದಕ್ಕೆ 1000 ಉದಾಹರಣೆಗಳಿದ್ದಾವೆ. ಅಂದ್ರೆ ಶಿಕ್ಷೆ ಅಂದ್ರೆ ಯಾವ ರೀತಿ ಆಗುತ್ತೆ ಅಂತ? ಶಿಕ್ಷೆ ಅದು ಯಾವ್ದಾದ್ರೂ ರೀತಿಯಲ್ಲಿ ನಿಮ್ಗೆ ಗೋಚರಕ್ಕೆ ಬರ್ತದೆ. ನೀವು ಅದರ ತಪ್ಪನ್ನ ಅನುಭವಿಸಲೇಬೇಕು. ಇದಕ್ಕೆ ಶತಮಾನಗಳ ಇತಿಹಾಸ ಇದೆ. ಅದಕ್ಕೆ ಇಲ್ಲಿ ಧರ್ಮಸ್ಥಳ ಅಂತ ಹೇಳುವ ಹೆಸರನ್ನು ಕೂಡ ತೆಗೆಯುವುದಿಲ್ಲ, ಕ್ಷೇತ್ರ ಅಂತ ಹೇಳ್ತಾರೆ. ತುಳುವಿನಲ್ಲಿ ಕ್ಷೇತ್ರದ ಮೇಲೆ ಆಣೆ ಹೇಳ್ತಾರೆ. ಅದು ಧರ್ಮಸ್ಥಳ ಅಂತ ಹೇಳುವ ಶಬ್ದವನ್ನು ಕೂಡ ತುಳುವಿನ ಪ್ರಾಚೀನರು, ಈಗ ಹೊಸಬರು ಮಾತಾಡ್ತಾರೆ, ತುಳುವಿನ ಪ್ರಾಚೀನರು ಹಳೆ ತಲೆಮಾರಿನ ಹಿರಿಯರು ಧರ್ಮಸ್ಥಳದ ಹೆಸರನ್ನು ಕೂಡ ಬಾಯಿಯಲ್ಲಿ ಹೇಳಬಾರ್ದು, ನಾವು ಅದಕ್ಕೆ ಪವಿತ್ರರಲ್ಲ ಅಂತ ಹೇಳುವ ಭಾವನೆಯನ್ನು ಇಟ್ಟುಕೊಂಡಿದ್ದಾರೆ. ಆ ಬಗೆಯ ಭಕ್ತಿ ಧರ್ಮಸ್ಥಳದ ಬಗ್ಗೆ ಉಳ್ಕೊಂಡಿದೆ. ಈ ಭಾಗದ ಅತ್ಯಂತ ಶಕ್ತಿ ಪೀಠ ಮತ್ತು ಸತ್ಯ ಪೀಠ ಅದು. ಧರ್ಮಸ್ಥಳವನ್ನ ತಪ್ಪಿನ ಅರಿವು ನನಗೆ ಅವತ್ತೇ ಆಗಿತ್ತು, ಅವತ್ತೇ ನಾನು ಮರುಕ್ಷಣವೇ ಹೋಗಿ ತಪ್ಪು ಕಾಣಿಕೆ ಸಲ್ಲಿಸಿದೆ ಅಂತ ಹೇಳ್ತಾರೆ. ತಪ್ಪು ಕಾಣಿಕೆ ಸಲ್ಲಿಸಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ? ಪ್ರಾಯಶ್ಚಿತ್ತ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ಇದನ್ನ ವೇದ ಪುರಾಣಗಳು ಹೇಳಿದ್ದಾವೆ, ಮಹಾಭಾರತವೂ ಹೇಳಿದೆ,
ಎಲ್ಲ ಹೇಳಿದೆ. ಅದು ಇಲ್ಲಿಗೂ ಲಗಾವಾಗ್ತದೆ. ನಿಮ್ಮ ಶಿಕ್ಷೆಯ ಪ್ರಮಾಣ, ನಿಮ್ಗೆ ಗೋಚರವಾಗುವ ಅಪಾಯದ ಪ್ರಮಾಣ ಕಡಿಮೆ ಆಗ್ತದೆ. ಇದು 100ಕ್ಕೆ 100. ನೀವು ತಪ್ಪು ಕಾರಣಿಕೆ ನೀವು ಮತ್ತೂ ಕೂಡ ನೀವು ಸಮರ್ಥಿಸಿಕೊಳ್ಳಿಕ್ ಹೋದ್ರೆ, ಆಣೆ ಪ್ರಮಾಣ ಹಾಕಿ ನಿಮ್ಮ ತಪ್ಪನ್ನ ಮತ್ತೂ ಸಮರ್ಥನೆ ಮಾಡಿಕೊಳ್ಳಿಕ್ ಹೋದ್ರೆ ನಿಮ್ಗೆ ಅಪಾಯ ನಿಶ್ಚಿತ. ರಕ್ತಪಾತ ಆಗುವಷ್ಟರ ಮಟ್ಟಿನ ಪ್ರಾಣಹಾನಿ ಅಷ್ಟಿನ ಅಪಾಯವನ್ನು ಅಲ್ಲಿನ ಅಣ್ಣಪ್ಪ ಪಂಜುರ್ಲಿ ತೋರಿಸಿಕೊಡ್ತಾನೆ. ನಿಮ್ಗೆ ಇಲ್ಲ, ನಿಮ್ಗೆ ಅದು ಗೋಚರ ಆಗಿದೆ, ನಾನಲ್ಲಿ ದೇವರು ಏನೋ ತಪ್ಪು ಮಾಡಿದ್ರೆ ಕೂಡ್ಲೆ ಹೋಗಿ ಅಲ್ಲಿ ಪ್ರಾಯಶ್ಚಿತ್ತ ಹಾಕಿ ನನ್ನಿಂದ ತಪ್ಪಾಗಿದೆ, ನನಗೆ ನನ್ನನ್ನ ಕ್ಷಮೆ ಕೊಡ್ಬೇಕು, ಮಾಫಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ತದೆ. ಆದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಒಂದು ದೂರ ಆದ್ರೂ ಗೋಚರಕ್ಕೆ ಬರ್ತದೆ. ಇದು ಧರ್ಮಸ್ಥಳದ ಬಗ್ಗೆ ಕರಾವಳಿಯುದ್ದಕ್ಕೂ ದೃಢವಾಗಿ ಉಳಿದಂತ ನಂಬಿಕೆ. ಆ ನಂಬಿಕೆಗೆ ಸಾಕಷ್ಟು ಸಾಕ್ಷಿ ಪುರಾವೆಗಳು ಇದ್ದಾರೆ. ಅದರಿಂದ ಧರ್ಮಸ್ಥಳದ ಒಳಗೆ ಯಾರು ಚೆಲ್ಲಾಟ ಆಡೋದಿಲ್ಲ. ನಾವು ಅವತ್ತೇ ಕುಮಾರಸ್ವಾಮಿ ಯಡಿಯೂರಪ್ಪನವರು ಮಾತಾಡಿಕೊಂಡಾಗ್ಲಿ ಈ ಭಾಗದ ಜನ ಹೇಳಿಕೊಂಡಿದ್ರು, ಇವರು ತಪ್ಪನ್ನ ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ ಶಿಕ್ಷೆಗಳನ್ನ ಅಂತ. ಅಂದ್ರೆ ದೇವರ ಹೆಸರನ್ನ ಇಟ್ಕೊಂಡು ಯಾರು ಆಣೆ ಪ್ರಮಾಣ ಮಾಡ್ತಾರೆ ಅಂತವ್ರಿಗೆ ಇದು ಒಂದು ಎಚ್ಚರಿಕೆ ಸಂದೇಶ ಅಂತ ಅನ್ಬೋದು. ಖಂಡಿತ 100ಕ್ಕೆ 100. ನೀವು ಧರ್ಮಸ್ಥಳ ಅಂತಲ್ಲ, ಸಾಮಾನ್ಯ ಎಲ್ಲ ಬಗ್ಗೆಯೂ ಎಲ್ಲಾ ಕ್ಷೇತ್ರಗಳ ಬಗ್ಗೆಯೂ ನಿಮ್ಗಿದೆ. ನಮ್ಗೆ ಉಡುಪಿಯ ಮುಖ್ಯ ಪ್ರಾಣನ ಮೇಲೂ ಆಣೆ ಮಾಡುವುದಿಲ್ಲ ಯಾರು. ಉಡುಪಿಯಲ್ಲಿ ಮತ್ತೊಂದಿದೆ. ಉಡುಪಿಯಲ್ಲಿ ಮುಖ್ಯ ಪ್ರಾಣ ಕೃಷ್ಣನ ಸನ್ನಿಧಾನದಲ್ಲಿ ಮುಖ್ಯ ಪ್ರಾಣನ ಸನ್ನಿಧಾನ ಇದೆ. ಅದು ಅತ್ಯಂತ ಜಾಗೃತವಾದ ಸನ್ನಿಧಾನ. ನಿಮ್ಗೆ ಉಡುಪಿಯಲ್ಲಿ ಕೃಷ್ಣ ನ್ಯಾಯಾಧೀಶ ಇದ್ರೆ ಮುಖ್ಯ ಪ್ರಾಣ ದೇವರು ಪ್ರಾಸಿಕ್ಯೂಟರ್ ಇದ್ದಾಗೆ. ಪ್ರಾಸಿಕ್ಯೂಟರ್ನ ವಾದವನ್ನೇ ನ್ಯಾಯಾಧೀಶ ಕೇಳುತ್ತಾನೆ. ಅದರಿಂದ ಉಡುಪಿಯಲ್ಲಿ ಮುಖ್ಯ ಪ್ರಾಣನಿಗೂ ಅದೇ ರೀತಿಯಲ್ಲಿ ಯಾರು ಆಣೆ ಪ್ರಮಾಣ ಮಾಡುವುದಿಲ್ಲ. ಆಣೆ ಪ್ರಮಾಣ ಮಾಡಿದ ರಾಜಕೀಯ ಮುಖಂಡರೆಲ್ಲ ಮಣ್ಣು ಪಾಲಾಗಿ ಹೋಗಿದ್ದಾರೆ ಉಡುಪಿಯಲ್ಲಿ. ಇದಕ್ಕೂ ಬೇಕಾದಷ್ಟು ಇತಿಹಾಸಗಳಿದ್ದಾವೆ. ಬಹಿರಂಗವಾಗಿ ಆಣೆ ಪ್ರಮಾಣ ಮಾಡಿದವರು ನೆಕ್ಸ್ಟ್ ಇಲೆಕ್ಷನ್ ನಿಂದ ಮತ್ತೆ ರಾಜಕೀಯವಾಗಿ ಅವಸಾನವಾಗಿ ಹೋಗಿದ್ದಾರೆ. ಅಂದ್ರೆ ದೇವರ ಹೆಸರು ಇಟ್ಕೊಂಡು ಎಂದಿಗೂ ಕೂಡ ಆಣೆ ಪ್ರಮಾಣಗಳನ್ನ ಮಾಡಬಾರ್ದು ಅಂತ ಅಂತೀರಿ. ಖಂಡಿತ ನಿಮ್ಗೆ ಆಣೆ ಪ್ರಮಾಣ ಮಾಡಬೇಕಾದ್ರೆ ನೀವು ಆತ್ಮಸಾಕ್ಷಿ ನಿಮ್ಮಿಂದ ಶುದ್ಧವಾಗಿರ್ಬೇಕು. ನೀವು ತಪ್ಪು ಮಾಡಿರಬಾರ್ದು. ನೀವು 100ಕ್ಕೆ 100 ಸತ್ಯದ ದಾರಿಯಲ್ಲಿ ಇದ್ರೆ ಮಾತ್ರ ನೀವು ಆಣೆ ಪ್ರಮಾಣಕ್ಕೆ ಹೋಗ್ಬೇಕು. ಆ ಆಣೆ ಪ್ರಮಾಣ ಹಾಕ್ತಾನೆ ಅಂತಾದ್ರೆ ಅವ ಪರಿಶುದ್ಧನಾಗಿದ್ದಾನೆ, ಆ ತಪ್ಪು ಮಾಡಿಲ್ಲ ಅಂತಲೇ ಅರ್ಥ. ನೀವು ತಪ್ಪು ಮಾಡಿ ಆಣೆ ಪ್ರಮಾಣಕ್ಕೆ ಹೋದ್ರಿ ಅಂತಾದ್ರೆ ನಿಮ್ಮ ಪರಿಣಾಮ ನೆಟ್ಟಾಗಿರುವುದಿಲ್ಲ. ಕರಾವಳಿ ಭಾಗದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಇದ್ದಾರೆ. ಕಟೀಲು ದುರ್ಗೆಯಲ್ಲೂ ಇದೆ ಶಿಕ್ಷೆ ಇದೆ, ಕಾದಿರ್ತದೆ. ಕಟೀಲು ದುರ್ಗೆ ಹೆಸರು ಹೇಳಿದವರಿಗೂ ದುರಂತ ಕಾದಿದೆ. ದೊಡ್ಡ ದೊಡ್ಡ ಕ್ಷೇತ್ರಗಳಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕರಾವಳಿ ಒಂದು ಥ್ಯಾಂಕ್ ಯು. ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದಕ್ಕಾಗಿ. ಒಟ್ಟಾರೆಯಾಗಿ ದೇವರ ಹೆಸರಲ್ಲಿ ಏನಾದ್ರೂ ಆಣೆ ಪ್ರಮಾಣ ಮಾಡಿ ತಪ್ಪೆಸಗಿದ್ರಲ್ಲಿ ಮಂಜುನಾಥ ಸ್ವಾಮಿ ಬಿಡಲ್ಲ ಅನ್ನುವಂತಹ ಸಂದೇಶ ಈಗ ಕುಮಾರಸ್ವಾಮಿಯವರು ಬಾಯಿಂದಲೇ ಈಗ ಹೊರಬಿದ್ದಿರುವಂತದ್ದು. ಬಹಿರಂಗವಾಗಿ ಅವರು ಕೂಡ ಕ್ಷಮೆಯನ್ನ ಕೇಳ್ಕೊಂಡಿದ್ದಾರೆ.